ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಇವತ್ತಿನ ಎಪಿಸೋಡ್ ಅಂದರೆ ಕಿಚ್ಚನ ಪಂಚಾಯಿತಿಯ 3ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಫ್ಯಾನ್ಸ್ಗಳ ಒಂದು ಲೆಟರ್ ಮನೆಯ ಸ್ಪರ್ಧಿಗೆ ಒಬ್ಬರಿಗೆ ಸಿಗಲಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಲೆಟರ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಉಳಿತಾರೆ ಅನ್ನೋ ಒಂದು ಕ್ಲೂ ಕೂಡ ಇದೆ. ಅಷ್ಟೇ ಅಲ್ಲದೆ ಒಂದಿಷ್ಟು ಕಾಮಿಡಿ ಸೆಂಟೆನ್ಸ್ಗಳು ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಆ ಲೆಟರಲ್ಲಿ ಏನಿದೆ, ಯಾರ ಬಗ್ಗೆ ಕಾಮಿಡಿ ಇದೆ ಮತ್ತು ಯಾರ ಬಗ್ಗೆ ಒಂದು ವಾರ್ನಿಂಗ್ ಲೆಟರ್ ಇದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ, ಡಮಾಲ್ ಡುಮಾಲ್ ಡಕ್ಕ ಮನೇಲಿ ಉಳಿಯೋದು ಯಾರು ಪಕ್ಕ ಅಂತ. ಸೊ ಈ ಒಂದು ಲೆಟರ್ನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಸೊ ಇದರಲ್ಲಿ ಒಂದು ಗ್ರೀನ್ ಸಿಗ್ನಲ್ ಇದೆ ಅಂತ. ಸೊ ಅಂದರೆ ಇದರಲ್ಲೂ ಗ್ರೀನ್ ಸಿಗ್ನಲ್ ಇರ್ಬೋದು, ಇಲ್ಲ ಒಂದು ರೆಡ್ ಸಿಗ್ನಲ್ ಇರ್ಬೋದು, ಬಟ್ 2 ಸಿಗ್ನಲ್ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಲೆಟರ್ನ ನಮ್ಮ ಗಿಲ್ಲಿ ಕೈಯಲ್ಲಿ ಓದಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಫ್ಯಾನ್ಸ್ಗಳು ಬರೆದಿರುವಂಥ ಒಂದು ಸೆಂಟೆನ್ಸ್ಗಳು ಇದ್ದಾವೆ. ಸೊ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ಅವರು ಒಂದು ವರ್ಡ್ನ ಹೇಳ್ತಾರೆ, ಅಂದರೆ ಒಂದು ಕಾಮಿಡಿ ಸೆಂಟೆನ್ಸ್ನ ಏನು ಹೇಳ್ತಾರೆ. ಸೊ ಇಲ್ಲಿ ಅಶ್ವಿನಿ ಅವರಿಗೆ ಬರೆದಿರುವಂಥ ಸೆಂಟೆನ್ಸ್ ಈ ರೀತಿ ಇದೆ. ಅದರಲ್ಲೂ ನಮ್ಮ ಗಿಲ್ಲಿ ಕೈಯಲ್ಲಿ ಓದಿಸ್ತಾ ಇದ್ದಾರೆ. ಅವರು ಕಾಮಿಡಿ ಪಂಚ್ಗಳಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಅಶ್ವಿನಿ ಅವರಿಗೆ ಯಾವ ರೀತಿ ಸೆಂಟೆನ್ಸ್ ಬರೆದಾರೆ ಅಂದರೆ, 2 ಅವರ್ ಮನೆಯಲ್ಲಿ ಮಾತಾಡಿ ಎಲ್ಲರನ್ನೂ ಮಾಡ್ತಾರೆ ಸೈಕು, ಹಾಗಾಗಿ ಮನೆಯಲ್ಲಿ ಯಾರು ಇವರಿಗೆ ಕೊಡ್ತಾ ಇಲ್ಲ ಲೈಕು, ಡಮ ಲೆಕ್ಕ ಇವರು ಮನೆಯಿಂದ ಹೊರಗೆ ಹೋಗೋದು ಪಕ್ಕ ಅನ್ನೋ ಒಂದು ಸೆಂಟೆನ್ಸ್ನ ಇಲ್ಲಿ ಗಿಲ್ಲಿ ಕಾಮಿಡಿ ಸೀನ್ ಆಗಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಕಾವ್ಯ ಅವ್ರ ಬಗ್ಗೆನೂ ಹೇಳ್ತಾರೆ. ಕಾವು 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 ಅಣ್ಣ ಅಂದು ಯಾಕೆ ನೀನು ಮಾಡ್ತೀಯ ಗಿಲ್ಲಿಗೆ ನೋವು, ಡಮಾಲ್ ಡುಮಿಲ್ ಡಕ್ಕ ನೀ ಇಲ್ಲೇ ಇರ್ತೀಯ ಮನೆಯಲ್ಲಿ ಪಕ್ಕ ಅನ್ನೋ ವರ್ಡ್ನ ಹೇಳಿದ್ದಾರೆ. ಸೊ ಇದೊಂದು ಕಾಮಿಡಿ ಸೀನ್ ಆಗಿದೆ. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟಗೆ ಏನು ಹೇಳಿದ್ದಾರೆ, ಸೊ ಇಲ್ಲಿ ಒಂದು ಒಬ್ಬರಿಗೆ ಮಾತ್ರ ಒಂದು ಮೇನ್ ಟೈಟಲ್ ಇದೆ. ಸೊ ಆ ಟೈಟಲ್ನ ನೀವು ಓದಲೇಬೇಕು, ಆ ಕಾಮಿಡಿ ಮಾತ್ರ ಅವರಿಗೆ ಸಿಂಕ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಈ ಒಂದು ಸೆಂಟೆನ್ಸ್ನ ನೀವು ಓದದೇ ಇದ್ದರೆ ಸೊ ಫ್ಯಾನ್ಸ್ಗಳಿಗಂತೂ ತುಂಬ ನೋವಾಗುತ್ತೆ. ಸೊ ಫ್ಯಾನ್ಸ್ಗಳ ಈ ವರ್ಡ್ನ ಮಾತಾಡಿ ಅಂತಲೂ ಕೂಡ ಅದರಲ್ಲಿ ಕಳಿಸಿದ್ದಾರೆ. ಸೊ ನೀವು ಯಾವ ಟಾಪಿಕ್ ಮಾತಾಡ್ತಿರಲ್ಲ ಗೊತ್ತಿಲ್ಲ, ಸೊ ಆ ಒಂದು ಕಾಮಿಡಿ ಟಾಪಿಕ್ನ ಈ ಲೆಟರಲ್ಲಿ ಮಾತಾಡಲೇಬೇಕು ಅಂತಲೂ ಕೂಡ ಹೇಳ್ತಾರೆ. ಸೊ ಯಾರ ಬಗ್ಗೆ ಇರ್ಬೋದು ನಿಮ್ಮ ಅನಿಸಿಕೆ ಕಾಮೆಂಟ್ ಮುಖ ತಿಳಿಸಿ. ಸೊ ಇಲ್ಲಿ ಧ್ರುವಂತ್ ಅವರ ಬಗ್ಗೆ ಒಂದು ಸೆಂಟೆನ್ಸ್ನ ಬರೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. 2 ಅವರು ಸಿಕ್ಕವ್ರಿಗೆ ಬಿಡ್ತಾನೆ ತಲೆಗೆ ಡ್ರಿಲ್ಲಿಂಗು, ಅದು ಕೇಳೋಕೆ ಎಲ್ರಿಗೂ ತುಂಬ ಬೋರಿಂಗು, ಮಾತು ಎತ್ತಿದ್ರೆ ಸಾಕು ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಬಿಡ್ತಾರೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ಬಾಗಿಲ ಹತ್ರ ಹೋಗಿ ನಿಂತ್ಕೊಂತಾರೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ಒಂದು ವರ್ಡಿಂದ ನೋಡಿದ್ರೆ ಇದೊಂದು ರೆಡ್ ಸಿಗ್ನಲ್ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಕೂಡ ಹೇಳಿದ್ದಾರೆ, ಡಮಾಲ್ ಡುಮಿಲ್ ಡಕ್ಕ ಇವತ್ತು ಮನೆಯಿಂದ ಆಚೆ ಹೋಗೋದು ಪಕ್ಕ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಲೆಟರ್ನ ಓದೋದಾದರೆ ಸೊ ಧ್ರುವಂತ್ ಅವ್ರಿಗೆ ಇದೊಂದು ವಾರ್ನಿಂಗ್ ಮೆಸೇಜ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಇವರೇನಾದರೂ ಹೋಗ್ತಾರಾ, ಸೊ ಅದು ತುಂಬ ಡೌಟಲ್ಲಿದೆ. ಸೊ ಈಗಾಗಲೇ 2 ಪ್ರೋಮೋಗಳು ಅಪ್ಡೇಟ್ ಆಗಿದೆ. ಸೊ 2ನೇ ಪ್ರೋಮೋದಲ್ಲಿ ಯಾರು ನಮ್ಮ ಚಂದ್ರಪ್ರಭು ಅವರು ಒಂದು ಬ್ರೇಕ್ ಟೈಮ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಸೊ ಅದು ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ಪ್ರೋಮೋದಲ್ಲಿ ಬಂದಿರುವಂಥ ಅಪ್ಡೇಟ್ಸ್ಗಳನ್ನ ನಾವು ತಿಳಿಸ್ತಾ ಹೋಗ್ತೀವಿ ಅಷ್ಟೇ. ಸೊ ಈ ಒಂದು ಪ್ರೋಮೋದಲ್ಲಿ ಮಾತ್ರ ಕೆಲವೊಂದಿಷ್ಟು ಜನಕ್ಕೆ ಕಾಮಿಡಿ ಸೀನ್ಗಳು ಇತ್ತು, ಕೆಲವೊಬ್ಬರಿಗೆ ವಾರ್ನಿಂಗ್ ಸೀನ್ಗಳು ಇತ್ತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಒಂದು ರೆಡ್ ಸಿಗ್ನಲ್ ಕೂಡ ಇರುವಂಥದ್ದು. ಬಟ್ ಇಲ್ಲಿ ಅಶ್ವಿನಿ ಅವರಿಗೆ ಮೊದಲ ಸೆಂಟೆನ್ಸ್ ಕೂಡ ತುಂಬ ಕಾಮಿಡಿಯಾಗಿ ಇತ್ತು, ಬಟ್ ಅವ್ರಿಗೂ ಕೂಡ ಪಕ್ಕ ಮನೆಯಿಂದ ಹೋಗ್ತೀರಾ ಅಂತಲೂ ಕೂಡ ಹೇಳಿದರು. ಬಟ್ ಆದರೆ ಧ್ರುವಂತ್ ಅವರಿಗೆ ಒಂದು ಡಿಫ್ರೆಂಟ್ ಸ್ಟೈಲ್ ಕಾಮಿಡಿ ಇತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಅರ್ಥ ನೋಡಿದರೆ ಇದೊಂದು ಧ್ರುವಂತ್ ಅವರಿಗೆ ರೆಡ್ ಸಿಗ್ನಲ್ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಮನೆಯಿಂದ ಹೊರ ಹೋಗುವಂಥ ಸ್ಟೇಜಲ್ಲಿ ಇದ್ದೀರಾ, ಸೊ ಹಾಗಾಗಿ ಸ್ವಲ್ಪ ಅವ್ರನ್ನ ಎಚ್ಚರಿಸಿಕೊಳ್ಳೋಕೆ ಇದೊಂದು ಲೆಟರ್ ಅಂತಲೂ ಕೂಡ ಹೇಳ್ಬೋದು. ಬಟ್ ಇದೊಂದು ಕಾಮಿಡಿ ಸೀನ್ ಆಗಿತ್ತು. ಸೊ ಗಿಲ್ಲಿ ಮತ್ತು ರಿಷಾ ಅವರ ಒಂದು ಮ್ಯಾಟರ್ ಬಗ್ಗೆ ಇವತ್ತು ಡಿಸ್ಕಸ್ ಕೂಡ ನಡೆಯುತ್ತೆ. ಅದು ದೊಡ್ಡ ಮಟ್ಟ ಡಿಸ್ಕಸ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇದೊಂದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರುವಂಥ ಒಂದು ರೂಲ್ಸ್ ಬ್ರೇಕ್ ಆಗಿರುವಂಥ ವಿಷಯ. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ನಿನ್ನೆಯ ಎಪಿಸೋಡ್ನಲ್ಲೂ ಆಲ್ರೆಡಿ ಆ ಒಂದು ಕ್ಲಿಪ್ನ ತೋರಿಸಿದ್ದಾರೆ. ಸೊ ಇವತ್ತು ಪೂರ್ತಿ ಕ್ಲಿಪ್ ತೋರಿಸಿ ಯಾರಿಗೆ ಮಾರಿ ಹಬ್ಬ ಮಾಡ್ತಾರೆ ಅಂತ ನೋಡಬೇಕು. ಸೊ ರಿಷಾ ಅವರಿಗೆ ಯಾವ ರೀತಿಯ ಪನಿಷ್ಮೆಂಟ್ ಕೊಡ್ತಾರೆ, ಸೊ ವಾರ್ನಿಂಗಾ ಅಥವಾ ಎಲಿಮಿನೇಟಾ ನೋಡಲೇಬೇಕು. ಸೊ ಇವತ್ತಿನ ಪ್ರೋಮೋ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ. ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.